ಸರ್ಕಾರ ಜಾತಿ ಸಮೀಕ್ಷೆ ಯಶಸ್ವಿ ಆಗಲಿ ಅಂತ ಸರ್ಕಸ್ ಮಾಡ್ತಿದೆ. ಆದರೆ ಬೆಂಗಳೂರಿನಲ್ಲಿ ಐಎಎಸ್ ಅಧಿಕಾರಿಯೇ ಸಿಬ್ಬಂದಿಗೆ ಯಾವ ರೆಸ್ಪಾನ್ಸು ಕೊಟ್ಟಿಲ್ಲ. ಜಟಾಪಟಿ ಗೊಂದಲದ ನಡುವೆ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತಿದೆ. ಒಂದಿಷ್ಟು ಮಂದಿ ಸಮೀಕ್ಷೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೆ ಇನ್ನೊಂದಷ್ಟು ಮಂದಿ ಸಮೀಕ್ಷೆಯಿಂದ ದೂರಾನೇ ಉಳಿದಿದ್ದಾರೆ. ಈ ದೂರ ಉಳಿದವರ ಪಟ್ಟಿಯಲ್ಲಿ ಉದ್ಯಮಿ ಸುಧಾಮೂರ್ತಿ ದಂಪತಿ ಇರೋದೇ ಇದೀಗ ರಾಜಕೀಯ ಜಿದ್ದಾಜಿದ್ದಿಗೂ ವೇದಿಕೆ ಕೊಟ್ಟಿದೆ. ಯಾರಿಗೂ ಬಲವಂತ ಮಾಡಲ್ಲ ಎಂದ ಡಿಕೆ. ಸುಧಾಮೂರ್ತಿ ದಂಪತಿ ನಡೆಗೆ ರಿಯಾಕ್ಟ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಯಾರಿಗೂ ಬಲವಂತ ಮಾಡಲ್ಲ, ಸಮೀಕ್ಷೆಯಲ್ಲಿ ವಿವರ ನೀಡೋದು ಅವರ ಸ್ವ ಇಚ್ಛೆ ಅಂದ್ರು. ಯಾರಿಗೂ ಬಲವಂತ ಮಾಡಕ್ಕಾಗಲ್ಲ, ಅವರ ಸ್ವ ಇಚ್ಛೆ. ಸಮೀಕ್ಷೆಗೆ ಜಿಬಿಎ ವಿಶೇಷ ಆಯುಕ್ತರಿಂದಲೇ ನಕಾರ. ಸಮೀಕ್ಷೆ ಸಕ್ಸಸ್ ಆಗ್ಬೇಕಂತ ಸರ್ಕಾರ ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟು ಕೆಲಸ ಮಾಡಿಸ್ತಿದೆ. ಹೀಗಿರುವಾಗ ಬೆಂಗಳೂರಿನಲ್ಲೇ ಜಿಬಿಎ ಅಧಿಕಾರಿ ಸಮೀಕ್ಷೆಗೆ ನಿರಾಕರಿಸಿದ್ದಾರೆ. ಸರ್ವೆ ಸಿಬ್ಬಂದಿ ಮನೆಗೆ ಹೋದ್ರೆ ಮೌನೇಶ್ ಮೌದ್ಗಿಲ್ ಬಾಗಿಲು ತೆರೆದಿಲ್ಲ. 3 ಸಲ ಬೆಲ್ ಮಾಡಿ ಕಾಲ್ ಮಾಡಿದ್ರು ಅಧಿಕಾರಿ ಫೋನ್ ರಿಸೀವ್ ಮಾಡಿಲ್ವಂತೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಮೀಕ್ಷೆ. ಸಿಎಂ ಸಿದ್ದರಾಮಯ್ಯ ಇಂದು ಕಾವೇರಿ ನಿವಾಸದಲ್ಲಿ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ರು. 5 ಸಮೀಕ್ಷಕರ ತಂಡಕ್ಕೆ ಮಾಹಿತಿ ನೀಡಿದ್ರು. 45 ನಿಮಿಷಗಳ ಕಾಲ ಸಮೀಕ್ಷೆ ನಡೆದಿದ್ದು, ಗಣತಿದಾರರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸಿಎಂ ಸಮಾಧಾನದಿಂದಲೇ ಉತ್ತರಿಸಿದ್ದಾರೆ. ಅಕ್ಟೋಬರ್ 24ರೊಳಗೆ ಸಮೀಕ್ಷೆ ಮುಗಿಸೋಕೆ ಡೆಡ್ಲೈನ್. ಬೆಂಗಳೂರಿನಲ್ಲಿ ಅವಧಿ ವಿಸ್ತರಣೆ ಬಳಿಕವೂ ಸಮೀಕ್ಷೆ ಪೂರ್ಣಗೊಂಡಿಲ್ಲ. ಹೀಗಾಗಿ ಡೆಡ್ಲೈನ್ ಮತ್ತೆ ವಿಸ್ತರಣೆಯಾಗಿದೆ. ಅಕ್ಟೋಬರ್ 18ರಿಂದ 24ರವರೆಗೆ ಸಮೀಕ್ಷೆಗೆ ಅವಕಾಶ ನೀಡಲಾಗಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಸರ್ವೆಗೆ ಪ್ಲಾನ್ ಮಾಡಿದೆ. ಮಹಿಳಾ ಸಮೀಕ್ಷಕರಿಗೆ ರಾತ್ರಿ ಸಮೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ. ಆದರೆ ಸರ್ಕಾರಿ ನೌಕರರ ಸಂಘ ಮಾತ್ರ ನಾವು ಸರ್ವೆ ಮಾಡಲ್ಲ ಅಂತಿದೆ. ನೋಡಿ ಸರ್, ಹೆಣ್ಣು 18 ನಂತರ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ನಮ್ಮ ಹೆಣ್ಮಕ್ಳು ಬೆಳಗ್ಗೆ 6 ಗಂಟೆಗೆ ಬಿಟ್ಟು 8 ಗಂಟೆಗೆ ಮನೆಗೆ ಹೋಗ್ತಾ ಇದ್ದಾರೆ. ಎಷ್ಟು ಟೆನ್ಷನ್ ಇದೆ, BP ಶುಗರ್ ಕಾಯಿಲೆಗಳಿದೆ, ಸಮಸ್ಯೆಗಳಿದೆ. ಹಾಗಾಗಿ ನಾವು 18ರೊಳಗೆ ಈ ಒಂದು ಏನು ಪ್ರಕ್ರಿಯೆ ಇದೆ ನಾವು ಮುಗಿಸ್ಬೇಕು. ಎಷ್ಟೇ ಆಗಿದೆ ಗೊತ್ತಿಲ್ಲ, ಇನ್ನು ಮುಂದಿನ ಆಮೇಲೆ ನೋಡೋಣ. ಈಗ ಸೆಕ್ರೆಟರಿಯೇಟಲ್ಲಿ 1 ತಿಂಗಳಿಂದ ಕೆಲಸಗಳು ನಿಂತೋಗಿದ್ದಾವೆ. ಖಜಾನೆಗಳು ನಮ್ಮ ಸಂಬಳಗಳಾಗಿಲ್ಲ ಕೆಲವು ನೌಕರರದು. ಯಾಕಂದ್ರೆ ಖಜಾನೆ ಸ್ಟಾಫ್ ಎಲ್ಲ ಕೂಡ ಡೆಬ್ಯೂಟ್ ಮಾಡಿದ್ದಾರೆ. ಸಂಬಳಗಳಾಗಿಲ್ಲ ಸರ್, ದಸರಾ ಹಬ್ಬದಲ್ಲಿ ಸಂಬಳಗಳಾಗಿಲ್ಲ, ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ. ಬ್ಯೂರೋ ರಿಪೋರ್ಟ್ TV9.